ಸೊ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಲಾಗ್. ಸೊ ಗೈಸ್ ನೋಡಿ ಮಕ್ಕಳಿಬ್ರು ಪಿಕ್ನಿಕ್ ಕೊಟ್ಟಿದ್ದಾರೆ. ಬಾಯಲ್ಲಿ ದುಷಿ ಗೈಸ್ ನೋಡಿ ಲಿಕ್ಕಿಗೆ ಟ್ರ್ಯಾಕ್ ಶೂಟ್ ಹೊಸ ಕೊಟ್ಟಿದ್ದಾರೆ. ರೆಡ್ ಗೂಳಿ ಥರ ಗುದ್ದಕ್ಕೆ ರೆಡ್ ಕೊಟ್ಟವ್ರಿ. ನೋಡಿರಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಲಿಕ್ಕಿ ಬಾಯ್ಲಿ ಬ್ಯಾಗಲ್ಲಿ ಕವರ್ ಇಕ್ಕಿದ್ದೀನಿ ಬ್ಲ್ಯಾಕ್ ಕಲರ್ದು. ವಾಮಿಟ್ ಬಂದರೆ ಬ್ಲ್ಯಾಕ್ ಕಲರ್ ಕವರಲ್ಲಿ ಮಾಡ್ಕೋಬೇಕಾಯ್ತಾ. ಬಸ್ಸಿಂದ ಹೊರ್ಗಡೆಗೆ ತಲೆಗೆ ಮಾಡಬಾರ್ದು, ಕವರಲ್ಲೇ ಮಾಡಬೇಕು. ಎಕ್ಸ್ಟ್ರಾ ಡ್ರೆಸ್ ಬೇಕು ಅಂದರೆ ಇಕ್ಕಿದ್ದೀನಿ ಆಯಿತಾ. ಬೇಸ್ ನೋಡಿ ಬ್ಯಾಗಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇಬ್ರಿಗೂ ಅವನು ಸಪ್ರೇಟ್ ಬ್ಯಾಗು, ಇವಂದೇ ಸಪ್ರೇಟ್ ಬ್ಯಾಗ್ ರೆಡಿ ಮಾಡಿಟ್ಟಿದ್ದೀನಿ. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಅವ್ರಿಗೆ. ನಮಗೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ತಬಕ್ಸಿ ಸೊಪ್ಪು ತಗೊಂಡಿದ್ದೆ, ಸೊ ಸೊಪ್ಪಿನ ಸಾಂಬಾರು ಮಾಡ್ತಿದ್ದೀನಿ. ಬೇಸ್ ನೋಡಿ ನಮಗೆ ತಬಕ್ಸಿ ಸೊಪ್ಪಿನ ಸಾರು ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಮಕ್ಳಿಗೆ ಮಾತ್ರ ಪುಳಿಯೋಗರೆ ಮಾಡಿದ್ದೆ. ಸೊ ಡೈಲಿ ತಿಂಡಿ ಅಂದರೆ ಆಗೋದಿಲ್ಲ, ಯಾಕಂದರೆ ತಾತರಿಗೂ ಅಜ್ಜಿಯರಿಗೂ ಅವಾಗವಾಗ ತಿಂತಾ ಇರ್ತಾರೆ. ಬಟ್ ಡೈಲಿ ತಿಂಡಿನೇ ಅಂದರೆ ಅವ್ರಿಗೂ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ಸೊಪ್ಪಿನ ಸಾಂಬಾರು, ರಾಗಿ ಮುದ್ದೆ, ಬಿಸಿ ರಾಗಿ ಮುದ್ದೆ ಚೆನ್ನಾಗಿರುತ್ತೆ. ಮತ್ತು ಮೋಡ ಬೇರೆ ಮುಚ್ಕೊಂಡಿತ್ತೆ. ಬಿಸಿ ಬಿಸಿ ಅಡುಗೆಯಾಗಿದ್ದ ತಕ್ಷಣ ಇಟ್ಕೊಟ್ರೆ ಊಟ ಮಾಡ್ಕೊಳ್ತಾರೆ. ಸೊ ಹುಡುಗರಿಗೆ ಇನ್ನೂ ವ್ಯಾನ್ ಬಂದಿಲ್ಲ. ಸೊ ಇವತ್ತು ಮಾಮೂಲಿ ಕ್ಲಾಸ್ ಮಾರ್ನಿಂಗ್ ಕ್ಲಾಸ್ ಏನಲ್ಲ. ಸೊ ಸ್ಯಾಟರ್ಡೇ ಇವತ್ತು, ಆದರೂ ಮಾರ್ನಿಂಗ್ ಕ್ಲಾಸ್ ಏನಲ್ಲ, ಮಾಮೂಲಿ ನಾರ್ಮಲ್ ಕ್ಲಾಸ್ ಇರುತ್ತಲ್ಲ ಅದೇ ಟೈಮಿಂಗ್ಸೇ. ರೆಡಿ ಆಗಿಬಿಟ್ಟು ನಿಂತಿದ್ದಾರೆ. ಅಂದರೆ ಬೇಗನೆ ರೆಡಿ ಮಾಡಿದೆ. ಅವರೇ ಸ್ನಾನ ಮಾಡಿಕೊಂಡು ರೆಡಿ ಆಗೋದು. ತಲೆ ನೀಟಾಗಿ ಹೊರಸ್ಕೊಂಡಿಲ್ಲ ತ್ಯಾವಾಯ್ತು. ಇನ್ನೂ ನನ್ನ ಹತ್ರನೂ ಸ್ನಾನ ಮಾಡಿಸ್ಕೊಳಲ್ಲ ಅವರು. ನೋಡಿರಿ ಕೈಸ್ ರೆಡಿ. ಎಲ್ಲಿ ಬಂತ ದುಷಿ? ಏಯ್ಯ ಬಡ್ಕ ಅಂತಾವ ಹಂಗೇನೆ ಅವು. ಇವನ್ ಪೆಕ್ಸ್ ನೋಡಮ್ಮ. ಇವತ್ತು ನಾವು ಟ್ರಿಪ್ಪಿಗೆ ಹೋಗ್ತಿದ್ದೀವಿ. ಅದು ಎಲ್ಲಿಗಪ್ಪ ದೇವರಾಯನ ದುರ್ಗಕ್ಕೆ, ಆಮೇಲೆ ರಾಮನ್ ಸಿನಿಮಾಗೆ ಮತ್ತು ಸಿದ್ಧಗಂಗಾ ಮಠಕ್ಕೆ ಅಷ್ಟೇ. ಏನೇನು ತಗೊಂಡಿದ್ದೀರಾ ಸ್ನ್ಯಾಕ್ಸು? ಇವರು ಏನೇ ತಗೊಂಡ್ರ? ನೀವೇನು ತಗೊಂಡಿದ್ದೀರಾ? ನಾವು ಪಾಪ್ಕಾರ್ನ್ ಅಂತೆ, ಅದಂತೆ ಇದಂತೆ, ಕೋಡ್ಬಳೆ, ಚಕ್ಲಿ ಎಲ್ಲ ಬಾಳೆಹಣ್ಣು ಕೋತಿಗೆ ನಮ್ಮ ಅದೇ ಸ್ಕೂಲಿಂದ ಅವ್ವೆ ಯಾನ್ ವರ್ಷದಾಗೆ ಕಲಿದೇಶ ಅಂತ ಬಂದ್ಬಿಡ್ತು. ಏನು ಚಕ್ಲಿ ನಿಪ್ಪಟ್ಟು ಕೊಡ ಏನಪ್ಪ? ಹಾಂ ಹೆಂಗಿತ್ತು ಟ್ರಿಪ್ಪು? ಹಾಂ ಹೇಳ್ರಿ ಇಲ್ಲಿ. ಓ ನೋಡಿ ಹೋಗೋದು ಕೇಕು. ಹಾಂ ಎಲ್ಲ ಖಾಲಿ ಮಾಡ್ಕೊಂಬಂದ್ರ? ಯಾಕೆ ಕಿರ್ಸ್ತೆ? ಕೇಕ್ ಹೊಡ್ದ? ಬಿಡು, ಅಲ್ಲಿ ಯಾಕೆ ತೆಗಿತೀಯಲ್ಲ ಅಪ್ಪಿ? ಏನಪ್ಪಿ? ಮಠ ಸಿದ್ಧಗಂಗಾ ಮಠದಾಗ ಊಟ ಅಲ್ಲಲ್ವೇನಾ? ಚೆನ್ನಾಗಿತ್ತಾ ಅಪ್ಪಿ? ಟ್ರಿಪ್ ಎಲ್ಲ ಚೆನ್ನಾಗಿತ್ತಾ? ಹಂಗಾರೆ ಮುಂದಿನ ವರ್ಷಕ್ಕೆ ನೀನು ಸಿದ್ಧಗಂಗಾ ಮಠಕ್ಕೆ ಹೋಗ್ತೀಯ? ಯಾಕೆ? ಈಗ ಯಾರು ಫಿಕ್ಸು ಮುಂದಿನ ವರ್ಷಕ್ಕೆ? ಇಬ್ರು ಹೋಗಲ್ವೇ? ಹೇಳಿದ ಮಾತು ಕೇಳ್ದಿಲ್ಲದ ಸಿದ್ಧಗಂಗಾ ಮಠಕ್ಕೆ ಹಾಕ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ನೋಡ್ಕೊಬರ್ಬೇಕು, ನಾನು ಹೋಗಲೇಬೇಕು ಅಂತ ಹೊರಟವನು ದುಷಿ ಇವತ್ತು. ಅಲ್ಲ ಜೈ, ಮುದ್ದೆ ಮಾಡ್ತೀನಿ ಕೊಡಮ್ಮ ಅಂತ. ಮುದ್ದೆ ಮಾಡ್ತೀವಿ ಕೊಡಿಲ್ಲ ಅಂತ ಬಂದೈತೆ ಆಗಲೇ ಒಳಕ್ಕೆ. ಹ್ಞೂ ತಿನ್ನು, ಕಿವಿ ಫ್ರೂಟ್ ಅದು ಏನಾಗಲ್ಲ. ಒಳಕ್ಕೆ ಬಂದು ಏನು ತಂದರೆ ಇದು ಮುದ್ದೆ ಮಾಡ್ತೀವಿ ಕೊಡಮ್ಮ ಹೊರಗಿಲ್ಲಿ. ನೀನು ಮಾಡ್ತೀಯ ಅಂದರೆ ನಾನಲ್ಲ, ನಂಬರ್ ಮಾಡ್ತಾರೆ ಕೊಡು ಹೊರಗೆ.
ಏ ಬರ ಬರ ಬತ್ತೆ ತೊಳಕ್ಕೆ ಬರ ಬರ ಮಾಡ್ಬತ್ತೆ ಏ ಬರ್ರ ಒಳಕ್ಕೆ ಇದು ಹೇಳಿ ಬರ್ರ ಸ್ಟೋರಿನ. ಹ್ಞೂ ಅತ್ತಾತೆ ಸುಮ್ಮ ಕುಕ್ಕಂತೈತೆ ಕುಂತಿತ್ತಾಗ ಕುಕ್ಕಮಲ್ಲ ನಿಂತಿತ್ತಾಗ ನಿಲ್ಲಲ್ಲ. ಬರ ದುಷಿ. ಈಗ ಕಬಡ್ಡಿ ಪಂದ್ಯಾವಳಿಗಳು ಸ್ಟಾರ್ಟ್ ಆಗಿದ್ದಾವೆ. ಲಿಕ್ಕಿ ಅವರು ರೈಡ್ ಬರ್ತಿದ್ದಾರೆ, ಬನ್ನಿ. ಔಟ್ ಔಟ್ ಆದ ದುಷ್ಯಂತ್ ಅವರು. ತಡೆಯುತ್ತೆ. ದುಷ್ಯಂತ್ ರವರು ಔಟ್ ಆಗಿದ್ದಾರೆ. ಮತ್ತೆ ಲಿಕ್ಕಿ ಅವರು ರೈಡ್ ಬರ್ತಿದ್ದಾರೆ. ಬರ ಔಟ್ ಔಟ್ ಎರಡನೇ ಸರಿಯೂ ಔಟ್ ಆಗಿದ್ದಾರೆ. ಈಗ ದುಷಿ ಚಾನ್ಸು. ಹಾಂ ಬರ ಲಿಕ್ಕಿ ನೀನೀಗ. ಹಾಂ 2 ಸರಿನೂ ದುಷ್ಯಂತ್ ಔಟ್. ಏಯ್ 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 ಹೋಗ್ತಾರೆ ಬಡ ಬಡ ಬರೋದು ಬಡ ಬಡ ಹೊಡೋಗೋದಲ್ಲ. ನೀಟಾಗಿ ಬಾದ ಹೆಂಗೆ ಕಬಡ್ಡಿ ಆಡೋದು ಹಂಗೆ ಕುಟ್ಕೊಂಡಿರ. ದುಷ್ಯಂತ್ ರವರು ಒಂದು 2 ಔಟು. ಲಿಕ್ಕಿ ಅವರು ಏಯ್ ಕಬಡ್ಡಿ ಆಡೋದು ಹಂಗಲ್ಲ. ಓಡ್ ಬರ್ತಾರೆ ಬಡ ಬಡ ಓಡೋಗ್ತಾರೆ. ಓಡ್ ಬರ್ತಾರೆ ಬಡ ಬಡ ಓಡೋಗ್ತಾರೆ. ಹಾಂ ಏನಿದೆ ಬರೀ ಟಿಪಿ ಟಿಪಿ ಇದಾತ್ ನಿಮ್ಮದು. ಹಾಂ ಬ್ರತ್ ಬಿಡುತ್ತಿದ್ದಾನೆ ಲಿಕ್ಕಿ. ಔಟ್ ಆಗಿದ್ದಾನೆ ದುಷಿ. ಬ್ರತ್ ಬಿಡಂಗಿಲ್ಲ ನೀನು, ಕಬಡ್ಡಿ ಹೇಳ್ತಾನೆ ಇರಬೇಕು. ಹಾಂ ಮತ್ತೆ ದುಷಿ ಅವರು ಔಟ್ ಆಗಿದ್ದಾರೆ. ಹೇಗಿತ್ತು ಪ್ಲೇಸ್ ಎಲ್ಲ? ಚೆನ್ನಾಗಿತ್ತ? ನೀವು ಎಂಜಾಯ್ ಮಾಡಿದ್ರೆ ಚೆನ್ನಾಗಿ? ಸಿದ್ಧಗಂಗಾ ಮಠ ಹೆಂಗಿತ್ತು? ನೀವೇ ಈಜಾಡಕ್ಕೆ ಹೋಯ್ತಾ? ಮುಂದಿನ ವರ್ಷಕ್ಕೆ ಹೋಗ್ತೀಯ? ಮುಂದಿನ ವರ್ಷಕ್ಕೆ ಹೋಗ್ತೀಯ? ಸಿದ್ಧಗಂಗಾ ಮಠಕ್ಕೆ ಸೇರಿಸ್ತೀವಿ ಹೋಗು. ಯಾಕೆ ಹೇಳಿದ ಮಾತು ಕೇಳಲ್ಲ ಜಾಸ್ತಿ, ನಿಂದು ಸೀಟು ಜಾಸ್ತಿ. ಹಾಂ ಹೋಗಲ್ವೇ? ನೀನು ಹಿಂಗೆ ತಿಟ್ಟೆ ಮಾಡಿ ಕಳಿಸ್ತೀವಿ. ತಿಟ್ಟೆ ಮಾಡ್ಸೇ ಇಲ್ವಾ? ಹಾಸ್ಟ್ಲಾಗ ಇರ್ತಾರೆ ಅವರು. ಎಲ್ಲ ಲಂಚಿಗೆ ಬಿಟ್ಟಿರ್ತಾರೆ, ಅದಕ್ಕೆ ಓಡಾಡ್ತಿರ್ತಾರೆ ಅಷ್ಟೇ. ಊಟ ಆದ್ಮೇಲೆ ಓಡಾಡ್ತಿರ್ತಾರೆ. ಬಿಲ್ ಹೊಡಿಬೇಕಲ್ಲ, ಬಿಲ್ ಹೊಡೆದ್ಮೇಲೆ ಹೊಡಬೇಕು. ಇದಕ್ಕೆ ಹೋಗಿದ್ರಾ? ಇದ್ಯಾವ್ದು ದೇವರಾಯನ ದುರ್ಗಕ್ಕೆ? ಹೆಂಗಿತ್ತು? ದೇವರಾಯನ ದುರ್ಗದಾಗ ಊಟ ಕೊಟ್ಟರೆ ಏನೇನು ಮಾಡಿದ್ರೆ ಅಲ್ಲಿ? ಜಿಪ್ಪಲ್ಲಿ ಇದರಲ್ಲಿ ಪ್ಯಾಂಟಲ್ಲಿ ಜೋಳ ಅದ್ರಿಂದ ಓದ್ತಂದೆ ತೊಳಿದು ಗೋಡಿ. ಓಕೆ, ಸ್ನ್ಯಾಕ್ಸು ಎಲ್ಲ ಎಲ್ಲ ಯಾರು ಏನೇನು ತಂದಿದ್ದು? ಐಸ್ ಕ್ರೀಮ್ ತಂದಿದ್ದು. ಐಸ್ ಕ್ರೀಮ್ ಕರ್ಕೋಬಲ್ವೇನಲ್ಲಿ? ಇಲ್ಲ. ಹಾಂ, ಇನ್ನೇನೇನು ತಂದಿದ್ದು? ನಿಮ್ಮ ಫ್ರೆಂಡ್ಸ್ ಏನು ತಂದಿದ್ದು? ಅದಿದು ಆಗಿಲ್ಲ. ಅದೇನ ಬರೀ ಅದು ಆಚೆ ಬಂತಾರಲ್ಲ ದಿಬ್ಬೆ ನೋಡಿ ಅದು. ಅಲ್ಲ ಎಲ್ಲ ಒಂದು ಕಡೀಲಿ ಸ್ನ್ಯಾಕ್ಸ್ ಎಲ್ಲ ಕರ್ಕೊಂಡೋಗಿದ್ರಲ್ಲ, ಒಂದು ಹತ್ರ ಕುಣಿಸಿದ್ದ ತಿನ್ನಕ್ಕೆ, ಇಲ್ಲಾಂದ್ರೆ ನೀವು ಹೋಗ್ತಾ ಹೋಗ್ತಾ ತಿನ್ಕೊಂಡು ಹೋಗ್ತಿದ್ದ? ತಿನ್ಕೊಂಡು ಹೋದ್ರ ಎಲ್ಲ ಖಾಲಿ ಮಾಡಕ್ಕೆ?
ಏನು ಅವ್ರು ಓಡಿಸ್ತಾರೆ. ಅಲ್ಲ ಕ್ಲಾಸ್ ವೈಸ್ ಕರ್ಕೊಂಡು ಹೋಗಿದ್ರ ಎಲ್ಲಾರನ್ನೂ ಒಂದು ಇದ್ರಕ್ಕೆ ಮಿಕ್ಸ್ ಮಾಡಿ ಕರ್ಕೊಂಡು ಹೋಗಿದ್ರ? ಎಲ್ಲ ಕ್ಲಾಸ್ನವರು ಇದ್ರ ವ್ಯಾನಲ್ಲಿ, ಇಲ್ಲಾಂದ್ರೆ ನಿಮ್ಮ ಕ್ಲಾಸ್ಗೆ ಸಪ್ರೇಟ್ ವ್ಯಾನ್ ಹಂಗೆ ಇತ್ತು. ಎಲ್ಲ ಕ್ಲಾಸ್ನಲ್ಲಿ ಇದ್ರಾ? ನಾವೇ ಫಸ್ಟ್ ಹೋಗ್ತಿದ್ವಿ, ಕಳೆದವರೆಲ್ಲ ನೋಡ್ಕೊಂಡ್ಬಿಟ್ವಿ ಅಲ್ಲೇ ನಿಂತ್ಕೊಂಡು. ಅದು ಯಾವ್ದ ಹುಡುಗ ಅವರಪ್ಪ ಬಂತು ಅಲ್ಲಿ ನೀವೆಲ್ಲ ತಪ್ಪಿಸ್ಕೊಂಡಿದ್ರೇನು? ಎಲ್ಲಿ ಮ್ಯಾಮ್ ಜೊತೆಗೆ ಹೋಗಿದ್ದ? ಹುಡುಗರಾಗ್ರು ಇದ್ರಲ್ಲ ಬಿಡು, ಹುಡುಗರ ಜೊತೆಗೆ ಇದ್ದಲ್ಲ. ಹುಡುಗರು ಇದ್ರೆ ಮ್ಯಾಮ್ ಮಾತ್ರ ಕಾಣಲಿಲ್ಲ. ಹಂಗಾರೆ ಕಳೆದೋಗ್ಬಿಟ್ಟಿದ್ದೆ ಇವತ್ತು ನೀನು. ಇಲ್ಲ ಅದಕ್ಕೆ ಒಂದ್ ಸ್ವಲ್ಪ ಮುಸ್ಕೊಂಬೋದು. ಅಪ್ಪ ಎಷ್ಟೊಂದು ಆಗ್ತು ಗೊತ್ತೇನೆ. ನೀಟಾಗಿ ತಿಂದ್ರ ತೆಟ್ಟಿಗೆ ಹಾಕಿರೋದೆಲ್ಲ ನೀಟಾಗಿ ಅಪ್ಪ ಎಷ್ಟು ಇಷ್ಟ ಇರಲ್ಲ, ಅದು ಈಚೆ ಇಟ್ಟಿರಲ್ಲ, ಇಷ್ಟ ಇರ್ತೈತೆ. ತುಂಬಾ ನೀಟಾಗೆ ತಿನ್ಬೇಕು. ಒಂದ್ ಸ್ಪೂನ್ ಇಷ್ಟಕ್ಕಂದ್ರೆ ಆಗ್ತಿರೋ ಯಾರಂತೂ ಒಯ್ತಾರೆ. ಚೆನ್ನಾಗಿತ್ತ ಊಟ ಎಲ್ಲ? ಮಕ್ಕಳನ್ನ ನೋಡಿ ಯಾವಾಗಲೂ ಕೂಡ ಕಂಡಿದ್ರೆ ಆಗಲ್ಲ, ಯಾಕಂದರೆ ಅವ್ರಿಗೂ ಫ್ರೀಡಮ್ ಸಿಗುತ್ತೆ. ಹೊರ್ಗಡೆ ಹೋದರೆ ಏನೋ ಒಂಥರ ಖುಷಿ, ಸಖತ್ ಎಂಜಾಯ್ ಮಾಡ್ಕೊ ಬಂದಿದ್ದಾರೆ ಇವತ್ತು. ಏನೇನು ಹೇಳಿದ್ರು ಮ್ಯಾಮ್? ಏನೇನು ಹೇಳ್ಕೊಟ್ರು? ಅಪ್ಪಗೆ ಫಾದರ್ಗೆ ಕೈ ಮುಗಿಲಿಕ್ಕಾಗಿ ಒಳ್ಳೇದಾಗಿದ್ದಾರೆ. ನನಗೆ ಮುಗಿತಿದ್ದೀರಾ? ಮತ್ತೆ ನನಗೆ ಸಾಂಗ್ ಹೇಳಿದ್ರು, ಬಳ ಬಳಕ್ ಮತ ಈ ಜಯ. ಆಮೇಲೆ ಸುಮ್ಮನೆ ಟಚ್ ಮಾಡೋದು ಅಷ್ಟೇನಾ? ಗೈಸ್, ಏನಂದ್ರೆ ಇದು ಎಲ್ಲೇ ಹೋದ್ರು ಮಕ್ಕಳನ್ನ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಿದ್ದು, ನಾವು ಎಲ್ಲೂ ಕಳಿಸಿಲ್ಲ. ಫಸ್ಟ್ ಟೈಮ್ ಇಬ್ರು ಪಿಕ್ನಿಕ್ ಅಂತ ಹೋಗಿರೋದು. ದುಷಿಗೆ ಅಂದರೆ ದುಷಿ ಕ್ಲಾಸಲ್ಲಿ ಒಂದು ಫಸ್ಟು ಸೆಕೆಂಡು ಇದ್ದಾಗೆಲ್ಲ ಹೋಗಿದ್ದಾರೆ, ಬಟ್ ಅವನಿಗೆ ಹುಷಾರಿಲ್ಲದಕ್ಕೋಸ್ಕರ ಹೋಗಿರಲಿಲ್ಲ ಅಷ್ಟೇ. ಫಸ್ಟ್ ಟೈಮ್ ಹೋದಾಗ ಅವನಿಗೆ ಹುಷಾರಿಲ್ಲ, ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ಅವನಿಗೆ ಕೈ ಮುರಾಕಾಗ್ಬಿಟ್ಟಿದ್ದೆ. ಕೋತೆ ಹೋಗ್ತಾರೆ ಒಳಕ್ಕೆ ಹೋಗಿ ಕೈ ಮುರಾಕಾಗ್ಬಿಟ್ಟಿದ್ದೆ ನೋಡ್ರಿ, ಇದಾಗ್ಬಿಟ್ಟೆ ನೋಡ್ರಿ, ಕೈ ಮುರಾಕಾಗಿದ್ದ. ಸೊ ಹೋಗಿರ್ಲಿಲ್ಲ. ಮತ್ತು ನೆಕ್ಸ್ಟ್ ಟೈಮು ಪಿಕ್ನಿಕ್ ಕರ್ಕೊಂಡು ಹೋಗಿರಲಿಲ್ಲ, ಟ್ರಿಪ್ ಕರ್ಕೊಂಡು ಹೋಗಿದ್ರು. ಲಾಸ್ಟ್ ಟೈಮು ಪಿಕ್ನಿಕ್ ಕರ್ಕೊಂಡು ಹೋಗಲಿಲ್ಲ, ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರು. ವಂಡರ್ಲಾ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರು. ಅಂದರೆ ಒಂದು ಸ್ವಲ್ಪ ಹೇಳ್ತಿದ್ದಾರೆ, ಅಂದರೆ ನಿನ್ನ UKG ಇದ್ದಲ್ಲ, LKG UKG ಇಲ್ಲ, ಫಸ್ಟ್ ಸ್ಟ್ಯಾಂಡರ್ಡಿಂದ ಮಾತ್ರ ಕರ್ಕೊಂಡು ಹೋಗಿದ್ದು. ಸೊ ಮಳೆ ಜಾಸ್ತಿ ಗೊತ್ತಿತ್ತು, ವೆದರ್ ಚೇಂಜ್ ಆಗಿತ್ತು ಅಂತ ನಾವೇ ಕಳಿಸಿರಲಿಲ್ಲ. ಕಳಿಸ್ಬೋದಿತ್ತು, ಬಿಟ್ಟರೆ ಬಿಡ್ಬೋದಿತ್ತು. ಪೇರೆಂಟ್ಸ್ ಆಪ್ಷನ್ ಅದು. ಸೊ ಅದಕ್ಕೆ ಕಳಿಸಿರಲಿಲ್ಲ. ಮತ್ತು ಥಂಡಿ ಜಾಸ್ತಿ ಆಗುತ್ತೆ ಅಂತಂದು ಆ ಟೈಮಲ್ಲೂ ಹುಷಾರಿಲ್ಲ ಅನಿಸುತ್ತೆ, ನಿಮಗೆ ನೆಗಡಿ ಕೆಮ್ಮೇನೋ ಆಗಿತ್ತು ಅನಿಸುತ್ತೆ, ಅದಕ್ಕೆ ಕಳಿಸಿರಲಿಲ್ಲ. ಸೊ ಇವತ್ತು ನೆನ್ನೆ ನೈಟ್ ಒಂದು ನಮ್ಮ ಮನೇಲಿ ಅದನ್ನು ಜಾಸ್ತಿ, ನೆನ್ನೆಲ್ಲ ಗೂಡ್ರ ಬೇರೆ ಒಂಥರ ಸೈಕ್ಲ್ ಒಂಥರ ಇಟ್ಕೊಂಡಿತ್ತು, ಮಳೆ ಬೇರೆ ಬರ್ತಿತ್ತಲ್ಲ, ಕಳಿಸ್ಕೊಳ್ಬಿಡತ್ತೆ ಏನು ಥಂಡಿ ಮತ್ತು ವೆದರ್ ಚೇಂಜ್ ಆದರೆ ಹುಷಾರಿದ್ದಂಗೆ ಆಗುತ್ತೆ ಅಂತಂದರು. ಅದಕ್ಕೆ ವೆದರ್ ಚೇಂಜ್ ಹುಷಾರಿದ್ದಂಗೆ ಆಗುತ್ತೆ, ವೆದರ್ ಚೇಂಜ್ ಆದರೆ ಏನು ಬೇಡ. ನಾನು ಸೆಲ್ಸಲ್ಲಿ ಪಾಪ ಕಳಿಸೇ ಇಲ್ಲ, ಇವನು ಆಲ್ರೆಡಿ ಈಗ 4th ಸ್ಟ್ಯಾಂಡರ್ಡು, ಹೋಗಿ ಬರಲಿ ಬಿಡಿ ಏನಾಗಲ್ಲ ಅಂತಂದು ಕಳಿಸಿದ್ದು. ಚೆನ್ನಾಗಿತ್ತು ಆ ಟ್ರಿಪ್ ಎಲ್ಲ. ಏನು ಚೋಳೆ ಆಗಲಿಲ್ವಾ? ಟೋಪಿ ಎಲ್ಲ ಹಾಕಿ ಕಳಿಸಿದ್ದೆ ಇವನಿಗೆ, ಇವನು ಅಂತೂ ಹಾಕೊಂಡಿರ್ಲಿಲ್ಲ. ಮತ್ತು ಸ್ವೆಟ್ರು ಕೂಡ ಸೇಫ್ಟಿಗೆ ಸ್ವೆಟರು ಮತ್ತು ಒಂದು ಪೇರ್ ಎಕ್ಸ್ಟ್ರಾ ಹೇಳ್ತಿದ್ದೀನಿ. ಒಂದು 5 ನಿಮಿಷ ಒಂದು ಪೇರ್ ಎಕ್ಸ್ಟ್ರಾ ಡ್ರೆಸ್ಸು ಮತ್ತು ಸ್ವೆಟರು ಎಲ್ಲ ಕೊಟ್ಟು ಕಳಿಸಿದ್ದೆ. ಏನಂದರೆ ಎಕ್ಸ್ಟ್ರಾ ಇರಲಿ ಅಂತಂದು ಟಚ್ ಮಾಡ್ಸ ಏನಂದರೆ ಎಕ್ಸ್ಟ್ರಾ ಒಂದು ಜೊತೆ ಇರಲಿ ಅಂತಂದು ಡ್ರೆಸ್ ಎಲ್ಲ ಕೊಟ್ಟು ಕಳಿಸಿದ್ದೆ. ಇವನಿಗೆ ಸ್ವಲ್ಪ ಜರ್ನಿ ಅಷ್ಟಕ್ಕಷ್ಟೇ ಆಗಲ್ಲ, ಜರ್ನಿ ಅಂದರೆ ಇವನಿಗೆ ವಾಮಿಟ್ ಮಾಡ್ಕೊಬಿಡ್ತಾನೆ ಅಂತಂದು ಎಕ್ಸ್ಟ್ರಾ ಒಂದು ಪೇರ್ ಡ್ರೆಸ್ ಇಟ್ಟಿದ್ದು. ಮತ್ತು ಕವರ್ ಕೂಡ ಇಟ್ಟಿದ್ದೆ, ಏನಂದರೆ ವಾಮಿಟ್ ಮಾಡ್ಕೊಳ್ತಾನಲ್ವಾ, ಮತ್ತು ಮಕ್ಳಿಗೆ ಗೊತ್ತಾಗೋದಿಲ್ಲ. ನಾನಿಲ್ಲೇ ಹೊರಗಡೆ ಕರ್ಕೊಂಡೋದ್ರೂ ಕವರ್ ಎಕ್ಸ್ಟ್ರಾ ತಗೊಂಡೋಗಿರ್ತೀನಿ. ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ವಿಂಡೋ ಸೀಟೇ ಸಿಗೋದಿಲ್ಲ.
ಅಂಥ ಟೈಮಲ್ಲಿ ಸಡನ್ನಾಗಿ ವಾಮಿಟ್ ಬರುತ್ತೆ ಮಕ್ಕಳಿಗೆ ಅಂದಾಗ ಬ್ಯಾಗಲ್ಲಿ ಒಂದು ಕವರ್ ಕ್ಯಾರಿ ಮಾಡಿದ್ರೆ ಸಾಕು. ಎಲ್ಲಿದ್ರು ಅಲ್ಲೇ ವಾಮಿಟ್ ಮಾಡ್ಕೋಬೋದು, ಇಲ್ಲಾಂದರೆ ವಿಂಡೋ ಸೀಟ್ನೇ ಹುಡ್ಬೇಕಾಗುತ್ತೆ. ಮತ್ತು ಅದೊಂದು ವಿಂಡೋ ಸೀಟ್ ಅಂದರೆ ಇವಾಗ ಆ ಕಡೆ ಈ ಕಡೆಯಿಂದ ಗಾಡಿಗಳು ಇಲ್ಲಿಗೆ ಬರ್ತಾನೆ ಇರ್ತವೆ, ಲಾರಿಗಳು ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಓಡಾಡ್ತಿರ್ತವೆ. ಆ ಟೈಮಲ್ಲಿ ಸುಮ್ಮನೆ ಮಕ್ಳಿಗೆ ಗೊತ್ತಾಗಲ್ಲ, ಏನಿಲ್ಲ, ತಲೆ ಹೊರಗಡೆ ಹಾಕ್ಬಿಡ್ತಾರೆ. ವಾಮಿಟ್ ಮಾಡಲಿಕ್ಕೆ ವಾಮಿಟ್ ಬಂದಾಗ ಹೊರಗಡೆ ಹಾಕ್ತಾರೆ, ಅವಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದು ಕವರ್ ಎಕ್ಸ್ಟ್ರಾ ಕ್ಯಾರಿ ಮಾಡ್ತೀನಿ. ಅವ್ರಿಗೂ ಹೇಳಿ ಕಳಿಸಿದ್ದೆ ನಾನು, ಕವರಲ್ಲೇ ಮಾಡಬೇಕು ಹೊರಗಡೆ ಕಿಟಕಿಯಿಂದ. ಕವರ್ ಇಟ್ಟಿದ್ನಪ್ಪ, ಮುಂದೆ ಚಿಪ್ಪಲ್ಲಿ ತೆಗೆದು ನೋಡಿ ಬ್ಲಾಕ್ ಕಲರ್ ಕವರಲ್ಲೇ ವಾಮಿಟ್ ಮಾಡಬೇಕು. ಅಕಸ್ಮಾತ್ ವಾಮಿಟ್ ಏನಾದರೂ ಬಂದರೆ ಕಿಟಕಿಗೆ ತಲೆ ಹಾಕ್ಬಾರ್ದು ಅಂತ ಹೇಳಿ ಕಳಿಸಿದ್ದೆ. ವಾಮಿಟ್ ಮಾಡ್ಕೊಂಡು ವಾಮಿಟ್ ಏನು ಬಂದಿರಲಿಲ್ವಾ, ಏನೋ ವಾಮಿಟ್ ಥರ ಆಗಲಿಲ್ವ ನಿನಗೆ? ಹುಡುಗರೆಲ್ಲ ಖುಷಿ ಜರ್ನಿ ಮಾಡಿದ್ದಲ್ಲ, ವಾಮಿಟ್ ಥರ ಆಗಲಿ. ಮತ್ತು ವ್ಯಾನಲ್ಲಿ ವಿಂಡೋಸ್ ಎಲ್ಲ ಇರ್ತಾರಲ್ಲ, ಓಪನ್ ಮಾಡಿರ್ತಾರೆ, ಚೆನ್ನಾಗಿ ಗಾಳಿ ಬರ್ತಿರುತ್ತೆ. ಬಸ್ಸಲ್ಲಿ ಅಂದರೆ ರಶ್ ಎಲ್ಲ ಇರುತ್ತೆ ನೋಡಿ, ಒಂಥರ ಉಸಿರು ಕಡ್ದಂಗೆ ಆಗ್ಬಿಟ್ಟು ವಾಮಿಟ್ ಬರೋದು. ಗಾಳಿ ಆಡ್ತಿದ್ರೆ ಏನು ವಾಮಿಟ್ ಬರೋಲ್ಲ. ಅದಕ್ಕೆ ವಾಮಿಟ್ ಏನು ಬಂದಿಲ್ವಂತೆ, ಹಂಗೆ ವಾಪಸ್ ತಂದಿದ್ದಾನೆ ಅಷ್ಟೇ. ಹೇಳಪ್ಪ ಏನು? ಮುಂದೆ ಕುತ್ಕೊಂಡ್ರೆ ಗಾಳಿ ಬರುತ್ತೆ, ಹಿಂದೆ ಕುತ್ಕೊಂಡ್ರೆ ಗಾಳಿ ಬರಲ್ಲ. ಹಿಂದೆ ಕುತ್ಕೊಂಡ್ರು ಗಾಳಿ ಬರುತ್ತೆ, ಬಟ್ ಹಿಂದೆ ಎತ್ತಿರ್ತಿತ್ತಲ್ಲ ಹೊಟ್ಟೆ ವಾಮಿಟ್ ಬರುತ್ತೆ. ಇವನ್ಗೇನಾಗಲ್ಲ, ಇವನ್ಗೆ ಸ್ವಲ್ಪ ವಾಮಿಟ್ ಸೆನ್ಷನ್ ಜಾಸ್ತಿ ಅಷ್ಟೇ. ನಾನೀಗ ಲಾಸ್ಟ್ ಹೋಗ್ಬೇಕು ಅಂತ ಇದ್ದ ನಾನೀಗ ವಾಮಿಟ್ ಮಾಡ್ಕೊಂತ ಇವ್ರು ಎದ್ದಲ್ಲ ಅಂದ್ರೆ ನನಗೆ ಹೊಡಿತಾರೆ. ಮನ್ಕೊಂಡು ಹಿಂಗೆ ಎಣ್ಣೆ ಕುಡಿತಾರೆ, ಹಿಂಗೆ 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 ಗಲಾಟ ಇರ್ತಾನೆ, ಹಿಂಗೆ ಬಿಡ್ತಾ ಇರ್ತಾರೆ. ಇನ್ನೊಂದೇನಂದ್ರೆ ಮಕ್ಕಳಿಗೆ ಎಲ್ಲೇ ಹೊರಗಡೆ ಹೋಗಲಿ ಪೇರೆಂಟ್ಸು ಫೋನ್ ನಂಬರ್ನ ಬಯಟ್ ಮಾಡಿಸಿರ್ಬೇಕು. ಇಬ್ರಿಗೂ ಬರುತ್ತೆ, ನಂದು ನಮ್ಮ ಮನೆಯವ್ರದ್ದು ಇಬ್ರು ಫೋನ್ ನಂಬರ್ ಕೂಡ ಇಬ್ರಿಗೂ ಬಯಟ್ ಮಾಡಿಸಿದ್ದೀನಿ ನಾನು. ಅವ್ನಿಗೆ ಬರುತ್ತೆ, ಒಂದೊಂದು ಮಿಸ್ ಮಾಡ್ತಾನೆ ಅಷ್ಟೇ, ಬರುತ್ತೆ ಅವ್ನಿಗೂ. ಸೊ ಇಬ್ರಿಗೂ ಬಯಟ್ ಮಾಡಿಸಿದ್ದೀನಿ. ಆದರೂ ಬೆಳಗ್ಗೆ ನಮ್ಮ ದೃಷ್ಟಿ ಲಿಕ್ಕಿ ಕೈಗೆ ಬರೀತಿದ್ದ ಇದು ಫೋನ್ ನಂಬರ್ ಒಂದೊಂದು ಸರಿ ಮಿಸ್ ಮಾಡ್ತಾನೆ. ಸೊ ಗಾಬರಿ ಮಿಸ್ ಮಾಡಿರತ್ತು ಅಂತಂದು ಐ ಡಿ ಕಾರ್ಡ್ ಇರ್ತವೆ, ಹೋಯ್ತಾ ಏನಾದ್ರೆ ಐ ಡಿ ಕಾರ್ಡ್ ಇರ್ತವೆ, ಬಟ್ ಆದ್ರೂ ಐ ಡಿ ಕಾರ್ಡು ಇಲ್ಲ ಅಂತಂಥ ಟೈಮಲ್ಲಿ ಫೋನ್ ನಂಬರ್ ಇರುತ್ತಲ್ಲ, ಫೋನ್ ಮಾಡ್ತಾರೆ ಅಂತಂದು ಇಬ್ರಿಗೂ ಬಯಟ್ ಮಾಡಿಸಿದ್ದೀನಿ ಫೋನ್ ನಂಬರ್ ಮಾತ್ರನ. ಮತ್ತು ಏನೇ ಮಿಸ್ ಆದ್ರೂ ಈ ಥರ ಧೈರ್ಯವಾಗಿರಬೇಕು, ಯಾವುದೇ ರೀತಿ ಹೇಳೋದು ಎದುರ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ಅಂತಂದು ಹೇಳಿ ಕಳಿಸಿದ್ದು. ಮಕ್ಳಿಗೆ ಗೊತ್ತಾಗೋದಿಲ್ಲ, ಅವ್ರು ಎದುರ್ಕೊಂಡ್ಬಿಡ್ತಾರೆ ಸಡನ್ನಾಗಿ. ಈಗ ಸ್ಕೂಲ್ ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಎಲ್ಲ ಜೊತೆಗೆ ಹೋಗಿರ್ತಾರೆ, ಅಕಸ್ಮಾತ್ ಸಡನ್ನಾಗಿ ಮಿಸ್ ಆದರೆ ಅವ್ರು ಎದುರ್ಕೊಂಡ್ಬಿಡ್ತಾರೆ. ಮತ್ತು ನಮ್ಮ ಜೊತೆಗೆ ಆಗಲಿ ಇಲ್ಲವಾದ್ರೂ ಹೊರಗಡೆ ಹೋದಾಗ ಒಂದೇ ಒಂದು ನಿಮಿಷ ನಾವು ಕಂಡಿಲ್ಲ ಅಂದರೆ ಅವ್ರಿಗೆ ಭಯ ಆಗಿಬಿಡುತ್ತೆ, ನೆಕ್ಸ್ಟ್ ಟೈಮ್ ಅಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳಿದ್ದೀನಿ, ಎಲ್ಲಾದರೂ ಮಿಸ್ ಆದ್ರೂ ಅಳಬಾರ್ದು, ಎದುರ್ಕೋಬಾರ್ದು. ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿಸ್ಬೇಕು ಯಾರ ಹತ್ರನಾದ್ರೂ ಅಂತ ಹೇಳಿ ಎಲ್ಲ ಹೇಳ್ಬಿಟ್ಟು ಮಕ್ಕಳಿಗೆ ಕಳ್ದೇನಾಗಲ್ಲ. ಇವನಿಗೆ ಡೌಟು, ನಾವು ಯಾರನ್ನ ಕೇಳ್ತೀವ ಫೋನ್ ಮಾಡ್ಸೋಕ್ಕೆ, ಅವ್ರೇನಾದ್ರೂ ಕಳ್ರಾದ್ರೆ ಏನು ಮಾಡೋದು ಅಂತ ಕೇಳ್ತಾನೆ. ಇವ್ದು ಅದೊಂದು ಡೌಟು, ಎಲ್ಲರೂ ಕಳ್ರಾಗಲ್ಲ ಪಕ್ಕಿನ. ಸೊ ಕೇಳಿದ್ರಲ್ಲ ಗೈಸ್, ಮಕ್ಕಳಿಗೆ ಪಿಕ್ನಿಕ್ ಜರ್ನಿ ಯಾವ ಥರ ಇತ್ತು ಅನ್ನೋದನ್ನ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಈಗ ಏನು ಮಾಡ್ತಾಯಿದ್ದೀನಿ, ವಿಡಿಯೋ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೇಳ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅಲ್ಲ ಸಬ್ಸ್ಕ್ರೈಬ್ ಏನಾಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸಿಗುವ ನಾಳೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.